ಹಾಯ್ ಫ್ರೆಂಡ್ಸ್, ಇದು ನಾನು ಗುರುವಾರದ್ದು ಪೂಜೆ ಮಾಡೋಕ್ಕಂತ ದೇವ್ರದ್ದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ತೊಳೆದು, ಗುರುವಾರ ಅಲ್ವಾ ಹಾಗಾಗಿ, ಆಮೇಲೆ ಸಂಕಷ್ಟ ಚತುರ್ಥಿ ಬೇರೆ ಇತ್ತಲ್ವ, ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ನಾನು ಈ ಥರ ಮಾಡ್ತೀನಿ. ಎಲ್ಲ ತೊಳೆದು ಪೂಜೆ ಮಾಡಬೇಕಂದ್ರೆ ನೋಡಿ, ಎಲ್ಲ ಕ್ಲೀನ್ ಮಾಡಿ ದೇವ್ರ ಬುಟ್ಟಿ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಬೊಟ್ಟಿಟ್ಬಿಟ್ಟು ಫೋಟೋಗಳೆಲ್ಲ ಬೊಟ್ಟಿಟ್ಬಿಟ್ಟು ಪೂಜೆ ಮಾಡಿ, ರಾಯರ ವಾರ ಅಲ್ವಾ ಗುರುವಾರ, ಹಾಗಾಗಿ ನಮ್ಮ ಎಲ್ಲಮ್ಮ ಬೇರೆ ಇದೆಯಲ್ಲ, ಹಾಗಾಗಿ ಅವರಿಗೂ ಪೂಜೆ ಮಾಡಿ ರಾಘವೇಂದ್ರಗೂ ಪೂಜೆ ಆಯಿತು. ನೋಡಿ ಫ್ರೆಂಡ್ಸ್, ನಾನು ಹೀಗೆ ಮಾಡ್ತೀನಿ ಪೂಜೆನ. ನೋಡಿ, ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಸಂಜೆನೇ ಆಗೋಯ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ರಾಯರ ವಾರ ಅಲ್ಲ ನೋಡಿ, ರಾಯರಿಗೆ ಪೂಜೆ ಮಾಡಿ. ನಾನು ತುಂಬ ನಂಬ್ತೀನಿ ಫ್ರೆಂಡ್ಸ್ ರಾಯರನ್ನ, ಹಾಗಾಗಿ ನಂಬಿಕೆ ಜಾಸ್ತಿ ರಾಯರ ಮೇಲೆ. ನೋಡಿ, ನಾನು ಈ ಥರ ಮಾಡ್ತೀನಿ. ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮುಗಿಯೋಷ್ಟೊತ್ತಿಗೆ 5-6 ಗಂಟೆ ಆಯಿತು, ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಹೇಗಿದೆ ನಮ್ಮ ದೇವ್ರ ಮನೆ, ನಾನು ಹೇಗೆ ಪೂಜೆ ಮಾಡ್ತೀನಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.